ಓ ಮೈ ಗಾಡ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಜಸ್ಟ್ ಇನ್ನು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನಾನೇ ಅಪ್ಡೇಟ್ ಕೊಡಿದೆ. ವರ್ಲ್ಡ್ ಕ್ಲಬ್ ಚಾಂಪಿಯನ್ಶಿಪ್ ರಿಲೇಟೆಡ್ ಒಂದು 4-5 ದಿನಗಳ ಹಿಂದೆ ಫುಲ್ ಎಲ್ಲ ನಮ್ಮ ಹುಡುಗರೆಲ್ಲ ರೊಚ್ಚಿಗೆ ಎಬ್ಬಿಸ್ಬಿಟ್ಟಿದೆ ಅಪ್ಡೇಟ್ ಬರ್ತಾ ಇದ್ದಂಗೆ. ಸೊ ಇವಾಗ ಇನ್ನೂ ಅಪ್ಡೇಟ್ ಬರ್ತಾ ಇದೆ ಈ ಚಾಂಪಿಯನ್ಶಿಪ್ ರಿಲೇಟೆಡು. ಸೊ ಫುಟ್ಬಾಲ್ ಥರನೇ ಕ್ರಿಕೆಟಲ್ಲೂ ಕೂಡ ಒಂದು ಚಾಂಪಿಯನ್ಶಿಪ್ ಸ್ಟಾರ್ಟ್ ಆಗ್ತಿದೆ. ಎಲ್ಲ ಕಡೆಯಿಂದ ಚಾಂಪಿಯನ್ಸ್ನ ಕರ್ಕೊಂಬಂದ್ಬಿಟ್ಟು ಗುಡೆ ಹಾಕೊಂಡು ಎಲ್ಲ ಲೀಗ್ಗಳಿಂದ ಕೂಡ ಇಲ್ಲೊಂದು ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ಚಾಂಪಿಯನ್ಸ್ ಲೀಗ್ ಇತ್ತಲ್ಲ, ಸೊ ಚಾಂಪಿಯನ್ಸ್ ಲೀಗೇನೆ ಮತ್ತೆ ವಾಪಸ್ಸು ಈ ಥರ ಬರ್ತಾ ಇದೆ ವರ್ಲ್ಡ್ ಕ್ಲಬ್ ಚಾಂಪಿಯನ್ಶಿಪ್ ಅಂತ ಹೇಳಿದ್ದೆ. ಬಟ್ ಇವಾಗ ಬರ್ತಾ ಇದೆ ಅಪ್ಡೇಟು. ಹೌದು, ಲೀಗ್ ಆಗುತ್ತೆ ಅಂತ ಅಪ್ಡೇಟ್ ಇದೆ. ಲೀಗೇನು ಕಾಲ್ಡ್ ಆಫ್ ಆಗೋದಿಲ್ಲ, ಲೀಗೇನು ಕ್ಯಾನ್ಸಲ್ ಆಗೋದಿಲ್ಲ. ಸೊ ICCನ ಮುಂದೆ ಇಟ್ಕೊಂಡೇ ಈ ಒಂದು ಲೀಗಿಗೆ ಪ್ಲ್ಯಾನ್ ಮಾಡಿರುವಂಥದ್ದು. ಮೈನಾಗಿ ಇಂಗ್ಲೆಂಡ್ ಅವರು ಪ್ಲ್ಯಾನ್ ಮಾಡಿರುವಂಥದ್ದು. ಸೊ ಈ ಥರ ಒಂದು ಲೀಗ್ ಆಗಬೇಕು ಅಂತ, ಅದಕ್ಕೆ BCCIನ ಸಪೋರ್ಟೂ ಕೂಡ ಇದೆ. ಸೊ ಇವಾಗ ಬರ್ತಾ ಇರೋ ಅಪ್ಡೇಟ್ ಏನು ಅಂತಂದರೆ, IPLನ ಯಾವುದೇ ಫ್ರಾಂಚೈಸು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂತ ಅಫಿಷಿಯಲಿ ಕನ್ಫರ್ಮ್ ಆಗೈತೆ ಮಗ. ನಾ ಅಫಿಷಿಯಲಿ ಟೂರ್ನಮೆಂಟೇ ಅನೌನ್ಸ್ ಆಗಿಲ್ಲ, ಬಟ್ ಆದರೂ ಇವಾಗ ಅಪ್ಡೇಟ್ ಬರ್ತಿರೋ ಪ್ರಕಾರ IPLನ ಯಾವುದೇ ಫ್ರಾಂಚೈಸ್ ಇರೋದಿರುವಂತೆ. ಅಂದರೆ ಈ ಸಲ RCB ಇದಿದೆ. RCB ಬರ್ತಾ ಇರೋಂಥ ಸೀಸನ್ ಇದೆ 2026 ಸೀಸನಲ್ಲಿ. ಇನ್ ಕೇಸ್ ಏನಾದರೂ ಇದು ಫೆಬ್ರವರಿ ಮಂತಲ್ಲಿ ಏನಾದರೂ ಈ ಟೂರ್ನಮೆಂಟ್ ಏನಾದರೂ ಆಯಿತು ಅಂತ ಅಂದರೆ, ಇನ್ ಕೇಸ್ ಫೆಬ್ರವರಿ ಮಂತಲ್ಲಿ ಆಯಿತು ಅಂದರೆ RCBಯಲ್ಲಿ ಆಡಬೇಕಾಗಿತ್ತು. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ RCBಯಲ್ಲಿ ಆಡ್ತಾ ಇಲ್ಲ. ಏನಕ್ಕೆ ಅಂದರೆ IPLನ ಫ್ರಾಂಚೈಸಲ್ಲಿ ಇರೋದಿಲ್ವಂತೆ. 2026 ಸೀಸನಲ್ಲಿ 5 ಫ್ರಾಂಚೈಸು ಮಾತ್ರ ಆಡ್ತಾರಂತೆ. 5 ಫ್ರಾಂಚೈಸ್ ಅಂತಂದರೆ 5 ಲೀಗ್ಗಳನ್ನ ಗೆದ್ದಿರುವಂಥ ಟೀಮ್ಗಳು ಮಾತ್ರ ಆಡ್ತಾರಂತೆ. IPL ಫ್ರಾಂಚೈಸಿ ಅದರಲ್ಲಿ ಇರಲ್ವಂತೆ, ಅಂದರೆ RCB ಅದರಲ್ಲಿ ಇರೋದಿಲ್ಲ. ರೀಸನ್ ಏನು ಅಂತಂದರೆ ಗೊತ್ತಿಲ್ಲ ರೀಸನ್ನು. ಬಟ್ BCCI ಅಗ್ರಿ ಮಾಡಿಲ್ಲ ಅಂತ ಅಲ್ಲ, BCCIಗೆ ಇದು ಬೇಕಿಲ್ಲ, ಇವಾಗಲೇ ಬೇಕಿಲ್ಲ ಅಂತ ಅನಿಸಿರಬಹುದು. ಇಲ್ಲ, ನೀವೊಂದು ಟೂರ್ನಮೆಂಟ್ನ ಮಾಡಿ, ಒಂದು ಲೀಗ್ನ ಮಾಡಿ, ಆಮೇಲೆ ಬೇಕಾದ್ರೆ ನೆಕ್ಸ್ಟ್ ಸೀಸನ್ನು ನಾವು ಸ್ವಲ್ಪ ಎಲ್ಲ ಟೈಟ್ ಇರೋದ್ರಿಂದ ನೆಕ್ಸ್ಟ್ ಸೀಸನ್ ಬರ್ತೀವಿ ಅಥವಾ ನೆಕ್ಸ್ಟ್ ಸೀಸನ್ ಬರ್ತೀವಿ ಅಂತ ಹೇಳಿರ್ಬೋದು ಅನ್ನೋ ಥರ ಕಾಣಿಸ್ತಿದೆ. ಯಾಕೆ ಅಂತಂದರೆ ಅಷ್ಟರ ಮಟ್ಟಿಗೆ ಭರವಸೆ ಇಲ್ಲ. ಚಾಂಪಿಯನ್ಸ್ ಲೀಗು ಫೇಲ್ಯೂರ್ ಆಗಾದ್ಮೇಲೆ, ಚಾಂಪಿಯನ್ಸ್ ಲೀಗ್ ಏನಕ್ಕೆ ಫೇಲ್ ಆಯಿತು? ಚಾಂಪಿಯನ್ಸ್ ಲೀಗಲ್ಲಿ ವ್ಯೂವರ್ಶಿಪ್ ಬರಲಿಲ್ಲ, ಜೊತೆಗೆ ಸ್ಪಾನ್ಸರ್ಸ್ ಬರಲಿಲ್ಲ, ಸೊ ದುಡ್ಡಿರಲಿಲ್ಲ ಅಲ್ಲಿ. ಅದಕ್ಕೋಸ್ಕರ ಚಾಂಪಿಯನ್ಸ್ ಲೀಗ್ ಫೇಲ್ ಆಗಿದ್ದು. IPL ಫ್ರಾಂಚೈಸ್ಗಳಿಂದ ಫೇಲ್ ಆಗಿಲ್ಲ, ಬೇರೆ ಬೇರೆ ಫ್ರಾಂಚೈಸ್ಗಳಿತ್ತಲ್ಲ, ಆ ಮ್ಯಾಚ್ಗಳನ್ನ ಯಾರು ಕೂಡ ನೋಡ್ತಾ ಇರಲಿಲ್ಲ. ICC ಚೇರ್ಮನ್ ಆಗಿರುವಂಥ ಜಾಯ್ ಶಾ ಈ ಒಂದು ಟೂರ್ನಮೆಂಟ್ಗೆ ಅಗ್ರಿ ಮಾಡಿದ್ದಾರೆ. BCCI ಕೂಡ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ನಾವು ಈ ಸಲ ಟೂರ್ನಮೆಂಟ್ಗೆ ಬರೋದಿಲ್ಲ, ಇನಾಗರಲ್ ಎಡಿಷನ್ 2026ಅಲ್ಲಿ ನಾವು ಇರೋದಿಲ್ಲ ಅಂತ ಹೇಳಿರೋದ್ರಿಂದ ಸೊ BCCI 26ರಲ್ಲಿ ಆಡ್ತಾ ಇಲ್ಲ. ಅಂದರೆ ಯಾವುದೇ IPL ವಿನ್ನಿಂಗ್ ಫ್ರಾಂಚೈಸು, ಅದು RCBನೇ ಆಗಿರ್ಬೋದು ಅಥವಾ 2026ಅಲ್ಲಿ ಗೆದ್ದಂಥ ಫ್ರಾಂಚೈಸ್ ಆಗಿರ್ಬೋದು. ಸೊ ಎರಡೂ ಫ್ರಾಂಚೈಸ್, RCBನೇ ಗೆಲ್ಬೋದು 2026ಅಲ್ಲಿ, ಬಟ್ ಎರಡೂ ಫ್ರಾಂಚೈಸಿಗಳನ್ನು ಕೂಡ ಆಡ್ತಾ ಇಲ್ಲ. IPLನ ಯಾವುದೇ ಫ್ರಾಂಚೈಸ್ ಇರೋದಿಲ್ಲ. ಜೊತೆಗೆ PSLನಿಂದನೂ ಕೂಡ ಯಾವುದೇ ಫ್ರಾಂಚೈಸ್ ಇಲ್ಲ ಅಂತ ಅಪ್ಡೇಟ್ ಬಂದಿದೆ ಮಗ. ಇವರು ಮೀಟಿಂಗ್ನ ಲಂಡನಲ್ಲಿ ಕಾಲ್ ಮಾಡಿದ್ರು. ವರ್ಲ್ಡ್ ಕ್ಲಬ್ ಚಾಂಪಿಯನ್ಶಿಪ್ನ ಆರ್ಗನೈಸ್ ಮಾಡೋದಕ್ಕೆ, ಇದನ್ನು ಸ್ಕೆಡ್ಯೂಲ್ಗಳೆಲ್ಲ ಯಾವ ಥರ ಇರುತ್ತೆ ಅನ್ನೋದಕ್ಕೆ, ಜೊತೆಗೆ ಎಷ್ಟು ಟೀಮ್ ಆಡಬೇಕು, ಸೊ ಫಾರ್ಮ್ಯಾಟ್ ಯಾವ ಥರ ಇರಬೇಕು ಅನ್ನೋದಕ್ಕೆ ಚರ್ಚೆ ಮಾಡೋದಕ್ಕೆ ಅಂತ ಲಂಡನಲ್ಲಿ ಮೀಟಿಂಗ್ ಕರೆದಿದ್ದಾರಂತೆ. ಸೊ ಈ ಮೀಟಿಂಗಲ್ಲಿ ಪಾಕಿಸ್ತಾನ್ ಸೂಪರ್ ಲೀಗ್ನ ಇನ್ವೈಟ್ ಮಾಡಲಾಗಿತ್ತಂತೆ. ಸೊ ಲಾಹೋರ್ ಅವರನ್ನು ಗೆದ್ದಿದ್ದಾರೆ. ಲಾಹೋರ್ ಕ್ವಾಲಂಡರ್ಸು ಏನೋ ಇದ್ದಾರಲ್ಲ, ಅವರು ಈ ಸೀಸನ್ ಗೆದ್ದಿದ್ದಾರೆ. ಸೊ ಅವ್ರು ಆಡಬೇಕಾಗಿತ್ತು ಅಂತ ಅಂದ್ಕೊಳ್ಳಿ, ನಮ್ಮ RCB ಆಡಬೇಕಾಗಿತ್ತು ಈ ಸೀಸನ್ ಅಂತ ಅಂದ್ಕೊಳ್ಳಿ. ಮೊದಲೇ ಕರೆಂಟ್ ಹೋಗ್ಬಿಡೋದ. ಇವರು CEOಗಳನ್ನ ಕರೆದ್ರಂತೆ ಎಲ್ಲ ಫ್ರಾಂಚೈಸ್ ಲೀಗ್ಗಳೇನಿದ್ದಾವೆ. ಸೊ ಈ ಲೀಗ್ಗಳದ್ದು CEOಗಳನ್ನ ಬರ್ರಪ್ಪ ಇಲ್ಲಿ ಕೂಡ ಹಾಕೊಂಡು ಮಾತಾಡೋಣ ಅಂತ ಕರೆದಿದಾಗ ಪಾಕಿಸ್ತಾನ್ ಸೂಪರ್ ಲೀಗ್ ಅವರು ಹೋಗ್ಲಿಲ್ವಂತೆ. ಅಂದರೆ ಇಲ್ಲಿ ಒಂದು ಮ್ಯಾಟ್ರ್ ಇನ್ನೂ ಜಾಸ್ತಿ ಆಗೋದೇನು ಅಂತಂದರೆ ಓವರ್ಸೀಸ್ ಪ್ಲೇಯರ್ಗಳ ಅವೈಲಬಿಲಿಟಿ. ಇಲ್ಲಿ ಪಾಕಿಸ್ತಾನ್ ಸೂಪರ್ ಲೀಗ್ನ ಯಾರು ಕೂಡ ಓವರ್ಸೀಸ್ ಪ್ಲೇಯರ್ಗಳು ಪ್ರಿಫರ್ ಮಾಡೋದಿಲ್ಲ. ಬೇರೆ ಲೀಗ್ಗಳು SI20 ಅದು ಇದೆಲ್ಲ ಇದಾವೆಲ್ಲ, ಸೊ ಅದಕ್ಕೆ ನುಗ್ಬಿಡ್ತಾರೆ. ಇಲ್ಲಿ ನಾವು ಹೋದ್ರೆ ಹೆಂಗಿದ್ರು ಗೆಲ್ಲಕ್ಕಾಗಲ್ಲ. PSL ಅವರು ನಮ್ಮನ್ನು ಯಾರು ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಇಲ್ಲಿ ಅಂತ ಇವ್ರಿಗೆ ಅನಿಸಿ ಇವರೇ ಹೋಗಿಲ್ಲ ಅನ್ನೋ ಥರ ಕಾಣಿಸ್ತಿದೆ ಮೀಟಿಂಗಿಗೆ. ನಮ್ಗೆ ಯಾವ ಲೀಗೂ ಬೇಡ, ಏನು ಹೊಸನೂ ಬೇಡ, ನಾವು ಗೆಲ್ಲಕ್ಕಾಗೋದಿಲ್ಲ, ಅಲ್ಲಿ ಹೋದ್ರೂ ಎಲ್ಲ ಅಜೀಬಾಗ್ಬಿಟ್ಟು ಬರ್ಬೇಕಷ್ಟೇ, ಏನಕ್ಕೆ ಸುಮ್ಮನೆ ಹೋಗೋದು ಅಂತ ಇವರ ಸುಮ್ಮನಾಗಿದ್ದಾರೆ ಅಂತ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಪಾಕಿಸ್ತಾನ್ ಸೂಪರ್ ಲೀಗ್ ಅವರು ಕೂಡ ಇರೋದಿಲ್ಲ. ಪಾರ್ಟಿಸಿಪೇಟ್ ಮಾಡಿದ್ದವರು ಈ ಒಂದು ಮೀಟಿಂಗಲ್ಲಿ ದ 100 ಲೀಗ್ ಅವರು, ಜೊತೆಗೆ SI20, ಆಮೇಲೆ ಮೇಜರ್ ಲೀಗ್ ಕ್ರಿಕೆಟ್ ಅವರು, ಜೊತೆಗೆ ಕೆರೆಬಿಯನ್ ಪ್ರೀಮಿಯರ್ ಲೀಗು, ಜೊತೆಗೆ ಇನ್ನೂ ಸ್ವಲ್ಪ ಲೀಗ್ಗಳವರು ಪಾರ್ಟಿಸಿಪೇಟ್ ಮಾಡಿದಂತೆ. ಒಟ್ನಲ್ಲಿ ಓವರ್ ಆಲ್ ಆಗಿ 5 ಫ್ರಾಂಚೈಸಿಗಳ ಲೀಗ್ ಆಗುತ್ತೆ 2026 ಅಂತ ಅಪ್ಡೇಟ್ ಅಂತೂ ಇದೆ. ಅಂದರೆ 5 ಚಾಂಪಿಯನ್ಸ್ ಆಗಿರುವಂಥ ತಂಡಗಳು. ಒಟ್ಟಲ್ಲಿ IPL ಫ್ರಾಂಚೈಸಿ ಅದಲ್ಲ 2026ಅಲ್ಲಿ, ಅದನ್ನು ಜಾಸ್ತಿ ಆಸೆ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. RCB ಫ್ಯಾನ್ಸ್ಗಳು ಫೆಬ್ರವರಿಲಿ ಇನ್ ಕೇಸ್ ಟೂರ್ನಮೆಂಟ್ ಆಯಿತು ಅಂದರೆ RCBಯಲ್ಲಿ ಇರೋದಿಲ್ಲ. ಯಾಕೆ ಅಂತಂದರೆ BCCI ಅದನ್ನ ಅಗ್ರಿ ಮಾಡಿಲ್ಲ, ಹೋಗಿಲ್ಲ, ನಮಗೆ ಬೇಡ ಅಂತ ಹೇಳಿದೆ. ಫಸ್ಟ್ ಸೀಸನು ಬೇಕಾದ್ರೆ ಸೆಕೆಂಡ್ ಸೀಸನು ಥರ್ಡ್ ಸೀಸನಿಂದ ನಾವು ಬೇಕಾದ್ರೆ ಪಾರ್ಟಿಸಿಪೇಟ್ ಮಾಡ್ತೀವಿ ಅನ್ನೋ ಥರ ಹೇಳಿದ್ದಾರೆ. ಸೊ ನಿಮಗೇನು ಅನ್ನಿಸ್ತಾ ಇದೆ? BCCI ಮೊದಲನೇ ಸೀಸನು ಅಪ್ರೂವ್ ಮಾಡಿಲ್ವಲ್ಲ, ನಾವು ಬರೋದಿಲ್ಲ ಅಂತ ಹೇಳಿದ್ರಲ್ಲ, ಕಾಮೆಂಟ್ ಸೆಕ್ಷನ್ ಆಗಿ ವಾ.